ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 42ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನ್ನಲ್ಲಿ ಪ್ರೊಸೆಸ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ ಒಂದು 3 ಸಿಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. In the manufacturing of product P, 1000 kgs of material at rupees 8 per kg was supplied to the first process. Labor cost amounted to rupees 2000 and production overhead incurred was rupees 1000. The normal loss has been estimated at 10%, which could be sold at rupees 2 per kg. The actual production of the process was 880 kgs. Show process 1 account and also abnormal loss or gain account. Okay, so ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 1000 kgs of input, ಸೊ ಇಲ್ಲಿ ರಾ ಮೆಟೀರಿಯಲ್ ಆಗಿ ಬಂದಿದೆ. ಆ್ಯಂಡ್ ದೆನ್ ದ ಕಾಸ್ಟ್ ಪರ್ ಕೆ ಜಿ ಈಸ್ 8 ಆ್ಯಂಡ್ ದೆನ್ ಲೇಬರ್ ಕಾಸ್ಟ್ ಈಸ್ rupees 2000, ಪ್ರೊಡಕ್ಷನ್ ಓವರ್ಹೆಡ್ ಈಸ್ rupees 1000 ಆ್ಯಂಡ್ ನಾರ್ಮಲ್ ಲಾಸು 10%. ಅದರ ಸ್ಕ್ರ್ಯಾಪ್ ವ್ಯಾಲ್ಯೂ 2 per kg. ಆ್ಯಕ್ಚುಯಲ್ ಔಟ್ಪುಟ್ಟು 880 kgs. ಇಲ್ಲಿ ಕ್ವೆಶ್ಚನ್ ಇರೋದು ನಮಗೆ ಪ್ರೊಸೆಸ್ 1 ಅಕೌಂಟ್ನ ಪ್ರಿಪೇರ್ ಮಾಡಲಿಕ್ಕೆ, ಹಾಗೆಯೇ ಅಬ್ನಾರ್ಮಲ್ ಲಾಸ್ ಅಥವಾ ಗೇನ್ ಏನಿದೆ ಅದರ ಅಕೌಂಟ್ನ ಪ್ರಿಪೇರ್ ಮಾಡಲಿಕ್ಕೆ ಕೇಳಿದೆ. ಓಕೆ, ಪ್ರೋಸೆಸ್ ಅಕೌಂಟಿಂದು ನಿಮಗೆ ಫಾರ್ಮ್ಯಾಟ್ ಗೊತ್ತಿದೆ. ಸೊ ಪರ್ಟಿಕ್ಯುಲರ್ಸ್ ಡೆಬಿಟಲ್ಲಿ ಕ್ರೆಡಿಟಲ್ಲಿ ಎರಡೂ ಪರ್ಟಿಕ್ಯುಲರ್ಸ್ ಕ್ವಾಂಟಿಟಿ ಇನ್ ಕೆ ಜಿಸ್, ರೇಟ್ ಆ್ಯಂಡ್ ಅಮೌಂಟ್. ಅದೇ ಥರ ಕ್ರೆಡಿಟ್ಸಲ್ಲೂ ಸಹ ಕಾಲಮ್ ಹಾಕಬೇಕು. ಸೊ ಫಸ್ಟಿಗೆ ಇನ್ಪುಟ್ ಏನಿದೆ ಫಸ್ಟ್ ಅದನ್ನು ಬರ್ಕೊಳ್ಬೇಕು. ಇನ್ಪುಟ್ ಎಷ್ಟಿದೆ ಇಲ್ಲಿ ನೋಡಿ, 1000 kgs ಇದೆ. ಸೊ ರೇಟ್ ನಮಗೆ 8 per kg ಕೊಟ್ಟಿದ್ದಾರೆ. ಸೊ 1000 ಇಂಟು 8, ಸೊ 8000 ಆಗುತ್ತೆ. ಹಾಗೆ ಇನ್ನೇನು ಎಕ್ಸ್ಪೆನ್ಸಸ್ ಇದೆ ನೋಡಿ, ಲೇಬರ್ ಕಾಸ್ಟ್ ಇದೆ 2000, ಹಾಗೆ ಪ್ರೊಡಕ್ಷನ್ ಓವರ್ ಹೆಡ್ ಇದೆ 1000. ಓಕೆ, ಅದು 3 ಎಕ್ಸ್ಪೆನ್ಸಸ್ನ ಇಲ್ಲಿ ಬರ್ಕೊಳ್ಳೋಣ. 1000 kgs ಅಟ್ rupees 8000 ಆಯಿತು. ಲೇಬರ್ ಡೈರೆಕ್ಟ್ ಲೇಬರ್ 2000 rupees ಇತ್ತು. ಪ್ರೊಡಕ್ಷನ್ ಓವರ್ ಹೆಡ್ 1000 ಇತ್ತು. ಹಾಗೆ ನಾರ್ಮಲ್ ಲಾಸ್, ಸೊ ನೋಡಿ ಇಲ್ಲಿ ನಾರ್ಮಲ್ ಲಾಸ್ ಪರ್ಸಂಟೇಜಲ್ಲಿ ಕೊಟ್ಟಿದ್ದಾರೆ. ದ ನಾರ್ಮಲ್ ಲಾಸ್ ಹ್ಯಾಸ್ ಬೀನ್ ಎಸ್ಟಿಮೇಟೆಡ್ ಅಟ್ 10%, ವಿಚ್ ಕುಡ್ ಬಿ ಸೋಲ್ಡ್ ಅಟ್ rupees 2 per kg ಅಂತ ಇದೆ. ಅಂದರೆ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಇದೆ. ಸೊ ನಾರ್ಮಲ್ ಲಾಸ್ ವಿಥೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದರೆ ಇದಕ್ಕೇನು ಸ್ಕ್ರ್ಯಾಪ್ ವ್ಯಾಲ್ಯೂ ಇರೋಲ್ಲ. ಸೊ ಬಟ್ ಈ ಪ್ರಾಬ್ಲಮಲ್ಲಿ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಇದೆ. ಸೊ 10% ಆಫ್ ಇನ್ಪುಟ್ ತೊಗೊಳ್ಬೇಕು, ಅದ್ರ ಸ್ಕ್ರ್ಯಾಪ್ ವ್ಯಾಲ್ಯೂ 2 per unit. ಓಕೆ, ಆ್ಯಕ್ಚುಯಲ್ ಪ್ರೊಡಕ್ಷನ್ ನೋಡೋಣ 880 kgs. ಓಕೆ, ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ 10% ಆಫ್ ಇನ್ಪುಟ್ ಈಸ್ 1000 kgs. ಸೊ 1000 ಮೇಲೆ 10% ಅಂದರೆ ಇಲ್ಲಿದೆ 100 kgs. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ರು 2 rupees. 100 ಇಂಟು 2 ದಟ್ ಈಸ್ ಈಕ್ವಲ್ ಟು 200. ಸೊ ನೆಕ್ಸ್ಟ್ ಔಟ್ಪುಟ್ಟಿಗೆ ಎಷ್ಟು ಟ್ರಾನ್ಸ್ಫರ್ ಆಗಿದೆ ಅದನ್ನು ಬರ್ಕೊಳ್ಬೇಕು ಯಾವಾಗಲೂ ಪ್ರೋಸೆಸ್ ಅಕೌಂಟ್ ಮಾಡಬೇಕಾದ್ರೆ. ಸೊ ಒಂದು ಲೈನ್ ಬಿಟ್ಬಿಟ್ಟು ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಏನು ಕ್ರೆಡಿಟ್ ಸೈಡಲ್ಲಿ ಬರೀತೀರಾ, ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆದಮೇಲೆ ಸೊ ಇನ್ನೊಂದು ಯಾವುದಾದ್ರೂ ಅಬ್ನಾರ್ಮಲ್ ಲಾಸ್ ಇದ್ದರೆ ಅಂತ ಎಂಟ್ರಿಗೆ ಜಾಗ ಬಿಟ್ಬಿಟ್ಟು ನೀವು ಯಾವಾಗಲೂ ಬೈ ಪ್ರೋಸೆಸ್ 2, ಇದು ಪ್ರೋಸೆಸ್ 1 ಇದು. ಸೊ ಪ್ರೋಸೆಸ್ 2ಗೆ ಟ್ರಾನ್ಸ್ಫರ್ ಆಗುತ್ತೆ ನೆಕ್ಸ್ಟು. ಸೊ ಅದನ್ನು ಬರ್ಕೊಳ್ಬೇಕು ಬೈ ಪ್ರೋಸೆಸ್ 2 ಅಂತ. ಸೊ ಬರೆದು ಎಷ್ಟು ಔಟ್ಪುಟ್ ಅಂತ ಕೊಟ್ಟಿದ್ರು ನಮಗೆ 880 kgs. ಓಕೆ, 880 kgs ಕ್ವಾಂಟಿಟಿ ಕಾಲಮಲ್ಲಿ ಬರೆದ್ವಿ. ಸೊ ಈಗ ಇನ್ನೂ ಅಬ್ನಾರ್ಮಲ್ ಲಾಸು ಇನ್ನೂ ಬರೆದಿಲ್ಲ ಅಂತ. ಸೊ ಇಲ್ಲಿ ಎಷ್ಟಿತ್ತು ಡೆಬಿಟ್ ಸೈಡಲ್ಲಿ ಫಸ್ಟ್ ನಾವು ಹೇಳಿದ್ವಿ ಅಕೌಂಟ್ನ ಕ್ಲೋಸ್ ಮಾಡಬೇಕಾದ್ರೆ, ಪ್ರೊಸೆಸ್ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ಫಸ್ಟ್ ಕ್ವಾಂಟಿಟಿ ಕಾಲಮ್ನ ಕ್ಲೋಸ್ ಮಾಡಬೇಕು. ಸೊ ಕ್ವಾಂಟಿಟಿ ಕಾಲಮ್ ಕ್ಲೋಸ್ ಮಾಡಿದ್ರೆ ಇನ್ಪುಟ್ಟು 1000 ಇತ್ತು ಡೆಬಿಟ್ ಸೈಡಲ್ಲಿ. ಓಕೆ, ಕ್ರೆಡಿಟ್ ಸೈಡಲ್ಲಿ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ 100 ಇತ್ತು. ಪ್ರೋಸೆಸ್ 2ಗೆ ಟ್ರಾನ್ಸ್ಫರ್ ಮಾಡಿದ್ದು 880 kgs. ಸೊ ಕ್ರೆಡಿಟ್ ಸೈಡ್ ಟೋಟಲ್ಲು, ಸೊ ಈ ಅಬ್ನಾರ್ಮಲ್ ಲಾಸು ಕ್ಯಾಲ್ಕುಲೇಷನ್ ಮಾಡಿರೋದು ಅದನ್ನು ಬರೆಯೋಕ್ಕೆ ಮುಂಚೆ ಎಷ್ಟಿತ್ತು 100 kgs ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಆ್ಯಂಡ್ ದೆನ್ ಪ್ರೋಸೆಸ್ 2ಗೆ ಟ್ರಾನ್ಸ್ಫರ್ ಮಾಡಿದ್ದು 880 kgs. ಸೊ 100 + 880 ಅಂದರೆ 980 kgs ನಮಗೆ ಸೊ ಟೋಟಲ್ ಆಗಿತ್ತು. ಸೊ ಡೆಬಿಟ್ ಇದು 1000, ಕ್ರೆಡಿಟ್ದು 980 ಆಗಿತ್ತು. ಸೊ 980 kgs. ಸೊ 980 kgs ಅಂತ ಅಂದಾಗ ಡೆಬಿಟ್ಸು ಜಾಸ್ತಿ ಇದೆ 20 kgs. ಸೊ ಅಂದರೆ ಸೊ ಇನ್ಪುಟ್ ನಮಗೆ 1000 ಇದ್ದಾಗ ನಮಗೆ ಇಲ್ಲಿ ಆ್ಯಕ್ಚುಲಿ ಬಂದಿದ್ದು ಎಷ್ಟು ಅಂದರೆ 980 kgs. ಸೊ ಡಿಫ್ರೆನ್ಸ್ ಏನಿದೆಯಲ್ಲ ದಟ್ ಈಸ್ ಕ್ರೆಡಿಟ್ ಸೈಡಲ್ಲಿ ಡಿಫ್ರೆನ್ಸ್ ಸಿಕ್ಕರೆ ಸೊ ಅದನ್ನು ಅಬ್ನಾರ್ಮಲ್ ಲಾಸ್ ಅಂತ ನೋಡ್ಕೊಳ್ಬೋದು. ಸೊ ಇದು ನಾವು ಹಾಗೆ ಪ್ರೊಸೆಸ್ ಅಕೌಂಟ್ ಮಾಡಿದಾಗ ಹೇಗೆ ಬ್ಯಾಲೆನ್ಸ್ ಸಿಗುತ್ತೆ ಅಬ್ನಾರ್ಮಲ್ ಲಾಸಿಂದು ಅಂತ, ಸೊ ಅದನ್ನು ಕ್ಯಾಲ್ಕುಲೇಷನಲ್ಲಿ ತೋರಿಸೋಣ. ಸೊ ವರ್ಕಿಂಗ್ ನೋಟ್ಸಲ್ಲಿ ಯಾವಾಗಲೂ ಪ್ರೋಸೆಸ್ ಅಕೌಂಟ್ ಮಾಡಬೇಕಾದ್ರೆ ನಾರ್ಮಲ್ ಪ್ರೊಡಕ್ಷನ್ ಮತ್ತು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ನಾವು ಮಾಡ್ಕೊಳ್ಬೇಕಾಗುತ್ತೆ.
ನಾರ್ಮಲ್ ಪ್ರೊಡಕ್ಷನ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಅಂದಾಗ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎರಡೂ ಇರಬೇಕು. ಸೊ ಇಲ್ಲಿ ಯಾವ್ದು ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಮಾತ್ರ ಇದೆ. ಸೊ ಎರಡೂ ಸೇರಿಕೊಂಡಿರುತ್ತೆ. ಬಟ್ ಇಲ್ಲಿರೋದು ನಮಗೆ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಮಾತ್ರ ಇದೆ. ಸೊ ಇನ್ಪುಟ್ ಈಸ್ 1000 kgs ಮೈನಸ್ 10%. ಸೊ 1000 ಮೈನಸ್ 10% ಆಫ್ 1000 ಅಂದರೆ 1000 kgs. ಸೊ ಅಲ್ಲಿಗೆ ನಾರ್ಮಲ್ ಪ್ರೊಡಕ್ಷನ್ನು 900 kgs ಆಯಿತು. ಸೊ ನಾರ್ಮಲ್ ಕಾಸ್ಟ್ ಪರ್ ಯೂನಿಟಿಗೆ ಫಾರ್ಮುಲಾ ಗೊತ್ತಿದೆ. ಸೊ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಸೊ ಟೋಟಲ್ ಕಾಸ್ಟ್ ಅಂದಾಗ ಇಲ್ಲಿ ಟೋಟಲ್ ಆಫ್ ಡೆಬಿಟ್ ಎಕ್ಸ್ಪೆನ್ಸಸ್ ನೋಡಿ, ಡೆಬಿಟ್ ಮಾಡಿರೋದು ಏನೇನು ಎಕ್ಸ್ಪೆನ್ಸಸ್ ಡೆಬಿಟ್ ಮಾಡಿದ್ದೀವಿ ಅದನ್ನು ಮಾತ್ರ ತೊಗೊಳ್ಬೇಕು. ಸೊ ರಾ ಮೆಟೀರಿಯಲ್ ಇದೆ ಅಮೌಂಟಲ್ಲಿರೋದನ್ನು 8000, ಡೈರೆಕ್ಟ್ ಲೇಬರು 2000 ಮತ್ತು ಪ್ರೊಡಕ್ಷನ್ ಓವರ್ ಹೆಡ್ಸ್ 1000. ಸೊ 8000 ಪ್ಲಸ್ 2000 ಪ್ಲಸ್ 1000 11,000 ಆಯಿತು ಟೋಟಲ್ ಕಾಸ್ಟು. ಹಾಗೆ ನಾರ್ಮಲ್ ಲಾಸಿಂದು ಸ್ಕ್ರ್ಯಾಪ್ ವ್ಯಾಲ್ಯೂ ಅಮೌಂಟ್ ಎಷ್ಟು ನೋಡಿ 200. ಓಕೆ, ಇಲ್ಲಿ 11,000 is the total cost and then scrap value is rupees 200. ಸೊ 200 900 kgs ನಮಗೆ ನಾರ್ಮಲ್ ಪ್ರೊಡಕ್ಷನ್ ಆಗಿತ್ತು. ಸೊ ನಾರ್ಮಲ್ ಪ್ರೊಡಕ್ಷನ್ನು ಕೆಳಗಡೆ ಡಿನಾಮಿನೇಟ್ರಲ್ಲಿ ಹಾಕ್ಕೊಂಡ್ವಿ. ಸೊ ನಮಗೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟು ರೌಂಡ್ ಫಿಗರ್ ಬಂದಿದೆ ₹12 per kg. ಓಕೆ, ಸೊ ಇದಿಷ್ಟು ವರ್ಕಿಂಗ್ ನೋಟು. ಯಾವುದೇ ಪ್ರೋಸೆಸ್ ಅಕೌಂಟ್ ಮಾಡಿದಾಗೂ ನಾವು ಫಸ್ಟ್ ಈ ವರ್ಕಿಂಗ್ ನೋಟಲ್ಲಿ ಇವೆರಡು ಕ್ಯಾಲ್ಕುಲೇಟ್ ಮಾಡಿದಾಗ ನೆಕ್ಸ್ಟ್ ನಮಗೆ ಸೊ ಯಾವುದೇ ಕ್ಯಾಲ್ಕುಲೇಷನು ಸಹ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ, ಕ್ವಾಂಟಿಟಿ ಆ್ಯಸ್ ವೆಲ್ ಆ್ಯಸ್ ಇನ್ ವ್ಯಾಲ್ಯೂ. ಸೊ ಅಲ್ಲಾಗಲೇ ನಾವು ಹಾಗೇ ಟೇಬಲ್ ಪ್ರೋಸೆಸ್ ಅಕೌಂಟ್ ಮಾಡಿದಾಗೇ ಹಾಗೆ ಬ್ಯಾಲೆನ್ಸ್ ಮಾಡಿ ನೋಡಿದಾಗ ನಮಗೆ ಅಬ್ನಾರ್ಮಲ್ ಲಾಸ್ 20 kgs ಅಂತ ಅಲ್ಲೇ ಕಂಡುಹಿಡಿದಿದ್ವಿ. ಸೊ ಈಗ ಇನ್ನೊಂದು ಸರಿ ನೋಡಿ, ಅಬ್ನಾರ್ಮಲ್ ಲಾಸ್ ಕ್ವಾಂಟಿಟಿಯಲ್ಲಿ ಕಂಡುಹಿಡಲಿಕ್ಕೆ ಸೊ ನಾರ್ಮಲ್ ಪ್ರೊಡಕ್ಷನ್ ಮೈನಸ್ ಆ್ಯಕ್ಚುಯಲ್ ಪ್ರೊಡಕ್ಷನ್. ಸೊ ನಾರ್ಮಲ್ ನಾವು ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ಗಿಂತ ಆ್ಯಕ್ಚುಯಲ್ ಪ್ರೊಡಕ್ಷನ್ ಕಡಿಮೆ ಇದ್ದಾಗ ಅಲ್ಲಿ ಅಬ್ನಾರ್ಮಲ್ ಲಾಸ್ ಆಗುತ್ತೆ. ನಾರ್ಮಲ್ ಪ್ರೊಡಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ 900 kgs. ಸೊ ಆ್ಯಕ್ಚುಯಲ್ ಪ್ರೊಡಕ್ಷನ್ ಕೊಟ್ಟಿದ್ದರು 880 kgs. ಸೊ ಡಿಫ್ರೆನ್ಸ್ 20 kgs. ಅಲ್ಲೂ ಅಷ್ಟೇ ನಾವು ಬ್ಯಾಲೆನ್ಸ್ ಮಾಡಿದಾಗ 20 kgs ಅಬ್ನಾರ್ಮಲ್ ಲಾಸ್ ಅಂತ ಬಂದಿತ್ತು. ಸೊ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ, ವ್ಯಾಲ್ಯೂ ಕಂಡುಹಿಡಲಿಕ್ಕೆ ಸೊ ಎರಡು ಥರ ನಾವು ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ಒಂದು ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಈಕ್ವಲ್ ಟು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಇಂಟು ಅಬ್ನಾರ್ಮಲ್ ಲಾಸ್ ಇನ್ kgs. ಸೊ ಇಲ್ಲಿ ನಾರ್ಮಲ್ ಕಾಸ್ಟ್ ಪರ್ ಯೂನಿಟು ಹಿಂದ್ಗಡೆ ಸ್ಲೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 12 per kg ಇತ್ತು. ಸೊ 12 per kg ₹12 ಇಂಟು 20 kgs 240 rupees. ಅಥವಾ ಸೊ ನೀವು ರೌಂಡ್ ಫಿಗರಲ್ಲಿ 12 rupees ಬಂದಿಲ್ಲ ಅಂದಿದ್ದರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಬೋದು. ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಇಂಟು ಅಬ್ನಾರ್ಮಲ್ ಲಾಸ್ ಇನ್ kgs. ಸೊ 11,000 ಮೈನಸ್ 200 ಡಿವೈಡೆಡ್ ಬೈ 900 kgs ಇಂಟು 20 kgs. ಸೊ ದಟ್ ಈಸ್ ಈಕ್ವಲ್ ಟು 240 kgs. ಸೊ ಅದನ್ನಷ್ಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಮೆನ್ಷನ್ ಮಾಡಿದಾಗ ಓಕೆ, ಸೊ 12 rupees per kg ಇಸ್ ದ ರೇಟ್. ಇಲ್ಲಿ ಅಬ್ನಾರ್ಮಲ್ ಲಾಸಿಂದು ಅಬ್ನಾರ್ಮಲ್ ಲಾಸ್ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಕ್ವಾಂಟಿಟಿ 20 rupees ಆಗಿತ್ತು, 20 kgs ಆಗಿತ್ತು. ರೇಟು 12 rupees ಇತ್ತು. ಸೊ ಮಲ್ಟಿಪ್ಲೈ ಮಾಡಿದಾಗ 240 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು ವ್ಯಾಲ್ಯೂನ. ಕ್ಯಾಲ್ಕುಲೇಟ್ ಮಾಡಿದಾಗ ಸೇಮ್ ಬರುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ಸಿಗೆ ಟ್ರಾನ್ಸ್ಫರ್ ಮಾಡೋದು 880 kgs ಅವರು ಕೊಟ್ಟಿದ್ದರು. ಸೊ ಈಗ ಅದ್ರ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂದರೆ 880 kgs ಇಂಟು 12. ಸೊ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಏನಿತ್ತು ರೇಟು ಅದನ್ನೇ ಹಾಕ್ಕೊಳ್ಬೇಕು. 880 ಇಂಟು 12 ಮಾಡಿದ್ರೆ 10,560 ಆಯಿತು. ಸೊ ಇಷ್ಟು ಟೋಟಲ್ ಮಾಡಿ 11,000 ಬರುತ್ತೆ. ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್ಸ್ ಎರಡು ಟೋಟಲ್ಲು ಈಕ್ವಲ್ ಆಗುತ್ತೆ. ಅಮೌಂಟಲ್ಲೂ ಅಷ್ಟೇ, ಕ್ವಾಂಟಿಟಿಲೂ ಅಷ್ಟೇ. ಸೊ ಇದು ಪ್ರೋಸೆಸ್ ಅಕೌಂಟ್ ಆಯಿತು. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡಬೇಕು. ಅಬ್ನಾರ್ಮಲ್ ಲಾಸ್ ಅಕೌಂಟು ಸೊ ಇಲ್ಲಿ ಪ್ರೋಸೆಸ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡಿದ್ವಿ. ಅಬ್ನಾರ್ಮಲ್ ಲಾಸ್ ಅಕೌಂಟನ್ನ ಓಪನ್ ಮಾಡಿಕೊಂಡು ಸೊ ಸೇಮ್ ಕಾಲಮ್ಸ್ ಪರ್ಟಿಕ್ಯುಲರ್ಸ್ ಕ್ವಾಂಟಿಟಿ ರೇಟ್ ಅಮೌಂಟ್ ಡೆಬಿಟಲ್ಲಿ, ಅದೇ ಥರ ಕ್ರೆಡಿಟ್ಸಲ್ಲಿ. ಸೊ ಅಲ್ಲಿ ಕ್ರೆಡಿಟ್ ಮಾಡಿದ್ವಿ ನಾವು ಅಬ್ನಾರ್ಮಲ್ ಲಾಸನ್ನು. ಸೊ ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಟು ಪ್ರೋಸೆಸ್ ಒನ್ನಿಂದ ಆಗಿರೋದು ಇಲ್ಲಿ ಬಂದಿರೋದು ಟ್ರಾನ್ಸ್ಫರು. ಸೊ ಪ್ರೋಸೆಸ್ 1. ಸೊ ಎಷ್ಟು kgs 20 kgs ಅಬ್ನಾರ್ಮಲ್ ಲಾಸು, ರೇಟು 12 rupees. ಸೊ ಅಮೌಂಟ್ ಟೋಟಲ್ ಅಮೌಂಟು 240 kgs. ಸೊ ಟೋಟಲ್ ಆಗಿರೋದು 240 rupees ನಮಗೆ ಅಬ್ನಾರ್ಮಲ್ ಲಾಸ್ ಆಗಿರೋದು. ಆ್ಯಕ್ಚುಯಲ್ ಆಗಿ ಎಷ್ಟಾಗಿದೆ ನೋಡೋಣ. ಸೊ ಆ್ಯಕ್ಚುಯಲ್ ಆಗಿ ಆಗಿರೋದನ್ನ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಮಾಡಬೇಕಾದ್ರೆ ಸೊ ಎಷ್ಟು ನಮಗೆ ಸ್ಕ್ರ್ಯಾಪನ್ನು ಸೇಲ್ ಮಾಡಿದ್ರೆ ಎಷ್ಟು ಅಮೌಂಟು ಸಿಗ್ಬೋದು. ಸ್ಕ್ರ್ಯಾಪನ್ನು ಸೇಲ್ ಮಾಡಿದಾಗ ಅಲ್ಲಿತ್ತು ಎಷ್ಟು ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿತ್ತು ನೋಡಿ, ಪರ್ kg ಇಟ್ ವಾಸ್ 2 rupees. ಓಕೆ, ಸೊ ಇಲ್ಲಿ ಯೂನಿಟ್ಸ್ ಅಬ್ನಾರ್ಮಲ್ ಲಾಸು ಸೇಮೇ 20 kgs. ರೇಟ್ ಮಾತ್ರ ಸ್ಕ್ರ್ಯಾಪ್ ಏನು ರೇಟ್ ಇರುತ್ತೆ ಆ ಪ್ರೊಸೆಸ್ಸಲ್ಲಿ ಸಂಬಂಧಪಟ್ಟಿದ್ದ ಪ್ರೊಸೆಸ್ಸಲ್ಲಿ ಆ ರೇಟನ್ನು ಹಾಕ್ಕೊಳ್ಬೇಕು. ಸೊ 2 rupees ಸ್ಕ್ರ್ಯಾಪ್ ವ್ಯಾಲ್ಯೂ 20 ಇಂಟು 2 40 rupees ಆಯಿತು. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಏನಿರುತ್ತಲ್ಲ
240 ಈ ಡೆಬಿಟನ್ನು ಟೋಟಲ್ ಮಾಡಿ 240. ಸೊ ಕ್ರೆಡಿಟಲ್ಲಿ ಬರೀ 40 ರುಪೀಸ್ ಮಾತ್ರ ನಮಗೆ ರಿಯಲೈಸ್ ಆಗೋದು ಸ್ಕ್ರ್ಯಾಪ್ನ ಸೇಲ್ ಮಾಡಿದಾಗ. ಇನ್ನು 200 ರುಪೀಸ್ ಏನಿತ್ತಲ್ಲ ಅದನ್ನು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಸೇಲ್ ಮಾಡ್ತಾಯಿದ್ದೀವಿ. Okay, this is abnormal loss account. So next we'll move on to the next problem. In the manufacture of product C, 1200 kgs of material at rupees 6 per kg were supplied to the process during a particular period. Direct wages amounted to rupees 1800 and production overhead incurred was rupees 900. The normal loss has been estimated at 10% of input, which can be sold as scrap at rupees 1.50 per kg. The actual production realized was 1110 kgs. Write process 1 account and also abnormal loss or gain account. So same ಅದೇ ಥರದ ಹಿಂದ ಇಲಿಸ್ಟ್ರೇಷನ್ ನಂಬರ್ 1 ಹೇಗಿತ್ತು ಅದೇ ಥರದ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಸೊ ಸಿ ಅನ್ನೋ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಪ್ರೋಸೆಸ್ 1ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಕೆ ಜಿಸ್ ಅಂದರೆ 1200 kgs. ಓಕೆ, ರೇಟ್ ಈಸ್ 6 per kg. ಹಾಗೆ ಡೈರೆಕ್ಟ್ ವೇಜಸ್ದು ಕಾಸ್ಟ್ ಎಷ್ಟಿದೆ 1800, ಪ್ರೊಡಕ್ಷನ್ ಓವರ್ ಹೆಡ್ 900 ಇದೆ. ಓಕೆ, ಸೊ ಇಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗೆ ನಾರ್ಮಲ್ ಲಾಸ್ ಎಷ್ಟಿದೆ ಅಂದರೆ 10% ಇದೆ ಆಫ್ ದಿ ಇನ್ಪುಟ್ ಆ್ಯಂಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಪರ್ ಕೆ ಜಿ ಈಸ್ 1.50. ಓಕೆ, ಸೊ ಔಟ್ಪುಟ್ಟು 1110 kgs. ಸೊ ಪ್ರೋಸೆಸ್ 1 ಅಕೌಂಟ್ ಪರ್ಟಿಕ್ಯುಲರ್ಸ್ ಕ್ವಾಂಟಿಟಿ ರೇಟ್ ಆ್ಯಂಡ್ ಅಮೌಂಟ್ ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್ಸ್ ಅಲ್ಲಿ ಎರಡು ಸೈಡಲ್ಲಿ. ಫಸ್ಟಿಗೆ ರಾ ಮೆಟೀರಿಯಲ್ ಇನ್ಪುಟ್ ಎಷ್ಟಿದೆ ನೋಡಿ 1200 kgs ಇನ್ಪುಟ್ಟಾಗಿ ಬಂದಿರುತ್ತೆ 6 per kg ಆ್ಯಂಡ್ ದೆನ್ 1200 into 6 equal to 7200. ಸೊ ಡೈರೆಕ್ಟ್ ಲೇಬರ್ ಕೊಟ್ಟಿದ್ರು 1800, ಪ್ರೊಡಕ್ಷನ್ ಓವರ್ ಹೆಡ್ಸು 900. ಸೊ ಈ ಅಬ್ನಾರ್ಮಲ್ ಗೇನ್ ಬಂದಿರೋದನ್ನ ಹಾಗೆ ಹೇಗೆ ಬರುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಈ 3 ಎಕ್ಸ್ಪೆನ್ಸಸ್ನ ಫಸ್ಟ್ ಬರ್ಕೊಳ್ಬೇಕು. ಆ್ಯಂಡ್ ದೆನ್ ಬೈ ನಾರ್ಮಲ್ ಲಾಸ್ 10% ಆಫ್ ಇನ್ಪುಟ್ ಅಂತಾರೆ. 1200 ಯೂನಿಟ್ಸ್ ಅಥವಾ ಕೆ ಜಿಸ್ ನಮಗೆ ಇಲ್ಲಿ ಇನ್ಪುಟ್ ಆಗಿದೆ. ಅದರ ಮೇಲೆ 10% ಅಂದರೆ 120 kgs ಆಯಿತು. ಸೊ 120 kgs ಅದರದ್ದು ಸ್ಕ್ರ್ಯಾಪ್ ವ್ಯಾಲ್ಯೂ 1.50 ಇದೆ. ಸೊ 120 into 1.50 180 ರುಪೀಸ್ ಆಯಿತು. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಔಟ್ಪುಟ್ ಎಷ್ಟು ಅಂತಲೂ ಕೊಟ್ಟಿದ್ದಾರೆ. ಪ್ರೋಸೆಸ್ 2ಗೆ ಔಟ್ಪುಟ್ ಟ್ರಾನ್ಸ್ಫರ್ ಆಗೋದು 1110 ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಔಟ್ಪುಟ್ ಬರೆದಿದ್ದೀವಿ. ಸೊ ಕ್ವಾಂಟಿಟಿಯಲ್ಲಿ ಕೆ ಜಿಸಲ್ಲಿ ಬೈ ಪ್ರೋಸೆಸ್ 2 ಟ್ರಾನ್ಸ್ಫರ್ ಆಗ್ತಾ ಇರೋದು 1110. ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ಇಲ್ಲಿ ಅಬ್ನಾರ್ಮಲ್ ಲಾಸ್ ಆಗಿದೆಯಾ ಗೇನ್ ಆಗಿದೆಯಾ ಅದನ್ನು ಫಸ್ಟ್ ಕಂಡುಹಿಡ್ಕೊಳ್ಬೇಕು. ಸೊ ಈಗೂ ಅಷ್ಟೇ, ಈಗ ಅಬ್ನಾರ್ಮಲ್ ಗೇನ್ ಬರ್ದಿಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡಿರಿ. ಸೊ ಟೋಟಲ್ ನೋಡ್ಕೊಳ್ಳಿ, ಹಾಗೆ ಕ್ವಾಂಟಿಟಿ ಕಾಲಮ್ನ ಟೋಟಲ್ ನೋಡ್ಕೊಳ್ಳಿ, ಅಬ್ನಾರ್ಮಲ್ ಗೇನ್ ಬಿಟ್ಬಿಟ್ಟು. ಓಕೆ, ಸೊ ಇಲ್ಲಿ ಡೆಬಿಟ್ ಸೈಡಲ್ಲಿ 1200 ಇದೆ. ಓಕೆ, ಕ್ರೆಡಿಟ್ ಸೈಡಲ್ಲಿ 120 ಪ್ಲಸ್ 1110. ಸೊ ಎರಡು ಟೋಟಲ್ ಮಾಡಿ ನಾರ್ಮಲ್ ಲಾಸ್ 120 ಆ್ಯಂಡ್ ದೆನ್ ಪ್ರೋಸೆಸ್ 2ಗೆ ಟ್ರಾನ್ಸ್ಫರ್ ಆಗಿರೋದು 1110. ಸೊ ಟೋಟಲ್ಲು 1230 ಆಯಿತು. ಸೊ 1230 ಕ್ರೆಡಿಟ್ ಸೈಡು, ಡೆಬಿಟ್ ಸೈಡಲ್ಲಿ ಬರೀ 1200. ಸೊ ಈ ಅಬ್ನಾರ್ಮಲಿ ಗೇನ್ ಬಂದಿಲ್ಲ ಅದಕ್ಕಿಂತ ಮುಂಚೆ ಏನಿತ್ತು ಅಂತ. ಸೊ ಇದು ನಾವು ಟೋಟಲ್ 1200 ಡೆಬಿಟ್ಟು 1230 ಕ್ರೆಡಿಟ್. ಸೊ ಕ್ರೆಡಿಟ್ಸು ಜಾಸ್ತಿ ಇದೆ ಡೆಬಿಟ್ಟಿಗಿಂತ. ಸೊ ಡಿಫ್ರೆನ್ಸ್ ಎಲ್ಲಿ ಸಿಗುತ್ತೆ, ಡೆಬಿಟಲ್ಲಿ ಸಿಗುತ್ತೆ. ಸೊ ಎಷ್ಟು ಡಿಫ್ರೆನ್ಸ್ ಅಂದರೆ 30 kgs ನಮಗೆ ಡಿಫ್ರೆನ್ಸ್. ಸೊ ಡೆಬಿಟಲ್ಲಿ ಡಿಫ್ರೆನ್ಸ್ ಸಿಕ್ಕಾಗ ನಮಗೆ ಅಬ್ನಾರ್ಮಲ್ ಗೇನ್ ಆಗುತ್ತೆ. ಹೀಗೆ ಅಕೌಂಟಲ್ಲಿ ನಾವು ಬ್ಯಾಲೆನ್ಸ್ ಮಾಡಿ ನೋಡಿದಾಗ, ಸೊ ಕ್ಯಾಲ್ಕುಲೇಷನಲ್ಲಿ ತೋರಿಸೋಣ. ಸೊ ಹೀಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಡೆಬಿಟಲ್ಲಿ ಡಿಫ್ರೆನ್ಸ್ ಸಿಕ್ಕರೆ ಅಬ್ನಾರ್ಮಲ್ ಗೇನು, ಸೊ ಕ್ರೆಡಿಟಲ್ಲಿ ಡಿಫ್ರೆನ್ಸ್ ಸಿಕ್ಕರೆ ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಸೊ ಇಲ್ಲಿ 30 kgs ಅಂತ ಬರೆದಿದ್ದೀವಿ. ಸೊ ಇದನ್ನೇ ಕ್ಯಾಲ್ಕುಲೇಷನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ವರ್ಕಿಂಗ್ ನೋಟ್ ಪ್ರೋಸೆಸ್ ಅಕೌಂಟಲ್ಲಿ ಏನು ಮಾಡ್ಕೊಳ್ಬೇಕು, ಒಂದು ನಾರ್ಮಲ್ ಪ್ರೊಡಕ್ಷನು, ಇನ್ನೊಂದು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್. ಓಕೆ, ನಾರ್ಮಲ್ ಪ್ರೊಡಕ್ಷನ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಸೊ ಇನ್ಪುಟ್ ಈಸ್ 1200 kgs ಆ್ಯಂಡ್ ನಾರ್ಮಲ್ ಲಾಸ್ ಈಸ್ 10%. ಓಕೆ, 1200 kgs ಮೇಲೆ 10% ಅಂದರೆ 120 kgs. ಸೊ ಅಲ್ಲಿಗೆ ನಾರ್ಮಲ್ ಪ್ರೊಡಕ್ಷನ್ ನಮಗೆ 1080 kgs ಆಯಿತು. ಸೊ ನಾರ್ಮಲ್ ಪ್ರೊಡಕ್ಷನ್ 1080 kgs. ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಅಂದಾಗ ಫಾರ್ಮುಲಾ ಗೊತ್ತಿದೆ, ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಓಕೆ, ಟೋಟಲ್ ಕಾಸ್ಟ್ ಎಷ್ಟಿದೆ ನೋಡಿ. ಟೋಟಲ್ ಕಾಸ್ಟ್ ಅಂದರೆ ಡೆಬಿಟ್ಸಲ್ಲಿ ಬರೆದಿರೋದ್ರಲ್ಲಿ ಎಕ್ಸ್ಪೆನ್ಸಸ್ ಮಾತ್ರ.
ಸೊ ಇದು ಅಬ್ನಾರ್ಮಲ್ ಗೇನ್ ಅಸ್ಯೂಮ್ ದಟ್ ವಿ ಹ್ಯಾವ್ ನಾಟ್ ರಿಟರ್ನ್ ಟಿಲ್ ನೌ. ಓಕೆ, ಸೊ ಇಲ್ಲಿ 1200 ರಾ ಮೆಟೀರಿಯಲ್ ಕಾಸ್ಟ್ ಆಯಿತು, ಆ್ಯಂಡ್ ದೆನ್ ಡೈರೆಕ್ಟ್ ಲೇಬರ್ 1800 ಪ್ಲಸ್ ಪ್ರೊಡಕ್ಷನ್ ಓವರ್ ಹೆಡ್ಸು 900, ಮೂರು ಆ್ಯಡ್ ಮಾಡಿದಾಗ ನಮಗೆ ಸೊ ಇಟ್ ಈಸ್ ಟೋಟಲ್ ಈಸ್ 9900. ಟೋಟಲ್ ಮಾಡಿ 9900 ಆಗುತ್ತೆ. ಹಾಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ನೋಡಿ, ಸ್ಕ್ರ್ಯಾಪ್ ವ್ಯಾಲ್ಯೂ ನಾರ್ಮಲ್ ಲಾಸ್ ಇಂದು ಸ್ಕ್ರ್ಯಾಪ್ ವ್ಯಾಲ್ಯೂ 180 rupees ಇದೆ. ಸೊ 180 rupees, 9900 ದಟ್ ಈಸ್ ಟೋಟಲ್ ಕಾಸ್ಟ್ ಮೈನಸ್ 180 ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಇಲ್ಲಿ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ 1080 kgs ಅಂತ. ಸೊ ಡಿವೈಡ್ ಮಾಡಿದರೆ ಯು ವಿಲ್ ಗೆಟ್ ದ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ 9 per kg. ಓಕೆ, ಸೊ ಆ 9 per kgನೇ ನೀವು ಇಲ್ಲಿ ರೇಟಲ್ಲಿ ಹಾಕಿದಾಗ ಅಬ್ನಾರ್ಮಲ್ ಗೇನ್ ಇದಕ್ಕೆ 30 ಯೂನಿಟ್ಸ್ ಬಂದಿತ್ತಲ್ಲ, ಸೊ ಇಲ್ಲಿ ಕೆ ಜಿ ಪರ್ ರೇಟ್ ಪರ್ ಕೆ ಜಿ 9 rupees ಹಾಕಿದಾಗ ಮಲ್ಟಿಪ್ಲೈ ಮಾಡಿದ್ರೆ 270 ಆಯಿತು. ಅದೇ 9 rupees ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಅದನ್ನೇ ಬೈ ಪ್ರೋಸೆಸ್ 2ಗೆ 1110 ಇಂಟು 9 ಮಾಡಿದ್ರೆ ಆ ಅಮೌಂಟು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ನೀವು ಟ್ಯಾಲಿ ಮಾಡಿದಾಗ ಸೇಮ್ ಟೋಟಲ್ ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ತೋರಿಸ್ತಿದ್ದೀವಿ ಅಂದರೆ ಅಬ್ನಾರ್ಮಲ್ ಗೇನ್ ಇನ್ ಕ್ವಾಂಟಿಟಿ. ಸೊ ನಮಗೆ ಗೊತ್ತು ಅಬ್ನಾರ್ಮಲ್ ಲಾಸ್ ಅಂದಾಗ ನಾರ್ಮಲ್ ಪ್ರೊಡಕ್ಷನ್ ಮೈನಸ್ ಆ್ಯಕ್ಚುಯಲ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅದೇ ಅಬ್ನಾರ್ಮಲ್ ಗೇನ್ ಅಂದಾಗ ಆ್ಯಕ್ಚುಯಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಅದನ್ನು ಫಸ್ಟ್ ಬರ್ಕೊಳ್ಳಿ. ಆ್ಯಕ್ಚುಯಲ್ ಪ್ರೊಡಕ್ಷನ್ ಮೈನಸ್ ನಾರ್ಮಲ್ ಪ್ರೊಡಕ್ಷನ್. ಸೊ ಆ್ಯಕ್ಚುಯಲ್ ಪ್ರೊಡಕ್ಷನ್ ನಮಗೆ 1110 kgs ಇದೆ, ನಾರ್ಮಲ್ ಪ್ರೊಡಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 1080. ಸೊ ಅಂದರೆ 30 kgs ಎಕ್ಸ್ಟ್ರಾ ಆಗಿದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಬ್ನಾರ್ಮಲ್ ಗೇನ್. ಸೊ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂದರೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ 9 per kg ಸಿಕ್ಕಿತ್ತಲ್ಲ, ಎಸ್ 9 per kg ಇಂಟು ಅಬ್ನಾರ್ಮಲ್ ಗೇನ್ ಇನ್ kgs. ಸೊ 30 kgs ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 270 rupees ಆಯಿತು ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್. ಓಕೆ, ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ಇನ್ನೂ ಒಂದು ಫಾರ್ಮುಲಾ ಹಾಕ್ಕೊಂಡು ಹೇಗೆ ಅಂದರೆ ಸೊ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಇಂಟು ಅಬ್ನಾರ್ಮಲ್ ಗೇನ್ ಇನ್ kgs. ಇದರಲ್ಲಿ kgs ಇದೆ. 9900 ಮೈನಸ್ 180 ಡಿವೈಡೆಡ್ ಬೈ 1080 ಇಂಟು 30 kgs ಮಾಡಿದ್ರು ಸೇಮ್ ವ್ಯಾಲ್ಯೂ 270 rupees. ಸೊ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು ಸಾಮಾನ್ಯವಾಗಿ ಅಂದರೆ ಸೊ ನಿಮಗೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ಟು ಸೊ ಡೆಸಿಮಲ್ ವ್ಯಾಲ್ಯೂ ಜಾಸ್ತಿ ಡಿಫ್ರೆನ್ಸ್ ಆಗ್ಬೋದು, ಅದಕ್ಕೋಸ್ಕರ ರೌಂಡ್ ಫಿಗರ್ ಇಲ್ಲ ಅಂದಾಗ ಮಾತ್ರ ಇದನ್ನು ಮಾಡ್ಕೊಳ್ಬೋದು. ಸೊ ಇಲ್ಲಿ ವ್ಯಾಲ್ಯೂ ಸೇಮ್ ಇದೆ ನೋಡಿ, ಅಬ್ನಾರ್ಮಲ್ ಗೇನಿಂದು 270 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಸ್ಲೈಡಲ್ಲಿ. ಸೊ ಇಲ್ಲಿ ನಾವು ಡೈರೆಕ್ಟ್ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ರೇಟನ್ನು ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಬರುತ್ತೆ. ಟೋಟಲ್ ಇಟ್ ಈಸ್ 10,170 rupees ಪ್ರೋಸೆಸ್ ಅಕೌಂಟಿಂದು. ಹಾಗೆ ಅಬ್ನಾರ್ಮಲ್ ಗೇನ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಅಬ್ನಾರ್ಮಲ್ ಗೇನ್ ಅಕೌಂಟ್ ಅಂದಾಗ ಪ್ರೊಸೆಸ್ ಅಕೌಂಟಲ್ಲಿ ನಾವು ಅದನ್ನು ಡೆಬಿಟ್ ಮಾಡಿದ್ವಿ ಟು ಅಬ್ನಾರ್ಮಲ್ ಗೇನ್. ಓಕೆ, 30 kgs 9 rupees per kg ಆ್ಯಂಡ್ ಟೋಟಲ್ ಅಮೌಂಟ್ ಈಸ್ 270. ಸೊ ಇದನ್ನು ಅಲ್ಲಿ ಡೆಬಿಟ್ ಆಗಿತ್ತು, ಇಲ್ಲಿ ಅಬ್ನಾರ್ಮಲ್ ಗೇನ್ ಅಕೌಂಟಲ್ಲಿ ಕ್ರೆಡಿಟಲ್ಲಿ ತೋರಿಸ್ತಾ ಇದ್ದೀವಿ. 30 kgs 9 rupees per kg 270 rupees. ಓಕೆ, ಸೊ ಹಾಗೆ ಸೊ ಈಗ ಬಂದಿದ್ದಷ್ಟು ಪ್ರಾಫಿಟ್ ಇದ್ದಂಗೆ. ಸೊ ಆ ಪ್ರಾಫಿಟ್ ಅಂತ ಅಂದಾಗ ಈಗ ಪ್ರಾಫಿಟನ್ನು ಪೂರ್ತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ, ಅದರಲ್ಲಿ ನಾರ್ಮಲ್ ಲಾಸಲ್ಲಿ ಅವಾಗ ರೆಗ್ಯುಲರ್ ಆಗಿ ಆಗ್ತಾ ಇತ್ತಲ್ಲ ನಮ್ಮ ಪ್ರೋಸೆಸ್ಗಳಲ್ಲಿ. ಸೊ ಅದರಲ್ಲಿ ಎಷ್ಟಾಗಿರುತ್ತೆ ಅದನ್ನು ಲೆಸ್ ಮಾಡ್ಕೊಳ್ಳೋಣ. ನಾರ್ಮಲ್ ಲಾಸಲ್ಲಿ ವಿ ವಿಲ್ ರೆಡ್ಯೂಸ್ ದ ನಾರ್ಮಲ್ ಲಾಸ್. ಓಕೆ, ಸೊ ಎಷ್ಟರಿಂದ ನಾವು ರೆಡ್ಯೂಸ್ ಮಾಡ್ಬೋದು? 30 kgs ಇದೆ. ಓಕೆ, 30 kgsಗೆ ವ್ಯಾಲ್ಯೂ ಯಾವ್ದು ಹಾಕ್ಕೊಳ್ಬೇಕಂದ್ರೆ ಸೊ ಅಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಏನಿತ್ತಲ್ಲ ನಮಗೆ 1.5 per kg, ಆ ವ್ಯಾಲ್ಯೂನ ಹಾಕ್ಕೊಳ್ಬೇಕು ಪರ್ kgಗೆ. ಓಕೆ, ಸೊ ಇಲ್ಲಿ 30 kgs ಇಂಟು 1.5 ದಟ್ ಈಸ್ ಈಕ್ವಲ್ ಟು 45 rupees. ಸೊ ಅಷ್ಟು ನಾವು ನಾರ್ಮಲ್ ಲಾಸಲ್ಲಿ ಇದನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಡಿಫ್ರೆನ್ಸ್ ಕಂಡುಹಿಡಿದ್ರೆ ನಮಗೆ 270ಯಲ್ಲಿ 45 rupeesನ ಲೆಸ್ ಮಾಡಿದಾಗ ನಮಗೆ 225 rupees ನಮಗೆ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ದಿಸ್ ಈಸ್ ಪ್ರಾಫಿಟ್, ಇದು ಎಕ್ಸ್ಟ್ರಾ ಬಂದಿರೋದು ಪ್ರಾಫಿಟ್ ಆಗುತ್ತೆ. ಸೊ ಇದನ್ನ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪ್ರಿಪೇರ್ ಪ್ರೋಸೆಸ್ ಎ ಅಕೌಂಟ್ ಫ್ರಮ್ ದಿ ಫಾಲೋಯಿಂಗ್ ಕಾಸ್ಟ್ ಡೇಟಾ. ರಾ ಮೆಟೀರಿಯಲ್ ಯೂಸ್ಡ್ 1000 tons, ಕಾಸ್ಟ್ ಪರ್ ಟನ್ rupees 2000. ಸೊ ನೋಡಿ ಇಲ್ಲಿ ಡಿಫ್ರೆನ್ಸು ಬೇರೆ ಬೇರೆ ಕೊಟ್ಟಿದ್ದಾರೆ, ಅಲ್ಲೇ ಒಂದೇ ಸೆಂಟೆನ್ಸಲ್ಲಿ ಕೊಟ್ಟಿಲ್ಲ. ರಾ ಮೆಟೀರಿಯಲ್ ಯೂಸ್ಡ್ 1000 tons, ಕಾಸ್ಟ್ ಪರ್ ಟನ್ rupees 2000. ಒಂದು ಟನ್ನಿಗೆ 2000 rupees. ಮ್ಯಾನುಫ್ಯಾಕ್ಚರಿಂಗ್ ವೇಜಸ್ ಆ್ಯಂಡ್ ಎಕ್ಸ್ಪೆನ್ಸಸ್ 7,25,000 rupees. ಓಕೆ, ವೆಯ್ಟ್ ಲಾಸ್ ಇಲ್ಲಿ ನೋಡಿ, ಇಲ್ಲಿ ವೆಯ್ಟ್ ಲಾಸ್ ಅಂತ ಕೊಟ್ಟಿದ್ದಾರೆ 5%. ನೆಕ್ಸ್ಟ್ ಸ್ಕ್ರ್ಯಾಪ್ ಬ್ರ್ಯಾಕೆಟಲ್ಲಿ ಸೋಲ್ಡ್ ಅಟ್ ₹500 per ton 50 tons. Two-thirds of the process A output is passed on to next process B
ಆ್ಯಂಡ್ ದ ಬ್ಯಾಲೆನ್ಸ್ ಆರ್ ಸೆಂಟ್ ಟು ದ ವೇರ್ ಹೌಸ್ ಫಾರ್ ಸೇಲ್. ಓಕೆ, ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ಇದು ಪ್ರೋಸೆಸ್ ಎ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಇದರಲ್ಲಿ ರಾ ಮೆಟೀರಿಯಲ್ ಕೊಟ್ಟಿದ್ದಾರೆ 1000 ಟನ್ಸು, ರೇಟು 2000 ಪರ್ ಟನ್. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸು, ಇದನ್ನು ಸಹ ಎಕ್ಸ್ಪೆನ್ಸು ಡೆಬಿಟಲ್ಲಿ ತೊಗೊಳ್ತೀವಿ. ವೆಯ್ಟ್ ಲಾಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಂಟೆನ್ಸಲ್ಲೇ ಸ್ಕ್ರ್ಯಾಪ್ ಅಟ್ ₹500 ಪರ್ ಟನ್ 50 ಟನ್ಸ್. ಸೊ ಇಲ್ಲಿ ಎರಡು ಕೊಟ್ಟಿದ್ದಾರೆ, ಒಂದು ವೆಯ್ಟ್ ಲಾಸು 5%, ಇನ್ನೊಂದು ಸ್ಕ್ರ್ಯಾಪ್ ಅಂತ ಕೊಟ್ಟಿದ್ದಾರೆ. ಸೊ ವೆಯ್ಟ್ ಲಾಸ್ ಅಂದರೆ ಎವಾಪರೇಷನ್ ಆಗಿರುತ್ತೆ ಅಥವಾ ಶ್ರಿಂಕೇಜ್ ಆಗಿರುತ್ತೆ. ಸೊ ನಾವು ಹಿಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡಿದಾಗ ಹೇಳಿದ್ವಿ ಫಸ್ಟ್ ಸೆಷನ್ನಲ್ಲೇ. ಸೊ ವೆಯ್ಟ್ ಲಾಸ್ ಅಂತ ಅಂದಾಗ, ಶ್ರಿಂಕೇಜ್ ಅಥವಾ ಎವಾಪರೇಷನ್ ಆದಾಗ ನಮಗಲ್ಲಿ ಏನು ಮೆಟೀರಿಯಲ್ ಸಿಗಲ್ಲ ಅಲ್ಲಿ ಸೇಲ್ ಮಾಡಲಿಕ್ಕೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ನಾರ್ಮಲ್ ಲಾಸ್ ವಿಥೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸ್ಕ್ರ್ಯಾಪ್ ವ್ಯಾಲ್ಯೂ ಇರಲ್ಲ ಇದು. ಸೊ ಈಗ ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಕೊಟ್ಟಿರೋದು ಸ್ಕ್ರ್ಯಾಪ್ 50 ಟನ್ಸ್ ಬ್ರ್ಯಾಕೆಟಲ್ಲಿ 500 ಪರ್ ಟನ್ ಅಂದರೆ ದಿಸ್ ಈಸ್ ಸ್ಕ್ರ್ಯಾಪ್ ಅಥವಾ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಎರಡೂ ಇದೆ, ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ, ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ವೆಯ್ಟ್ ಲಾಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿರೋದು ಸ್ಕ್ರ್ಯಾಪ್ 50 ಟನ್ಸ್, ದಟ್ ಈಸ್ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಓಕೆ, ಅವೆರಡನ್ನೂ ಎಂಟ್ರಿ ಮಾಡ್ಕೊಳ್ಬೇಕು ಕ್ರೆಡಿಟ್ ಸೈಡಲ್ಲಿ. ಇನ್ನೂ ಒಂದಿದೆ ಎಕ್ಸ್ಟ್ರಾ ಇಲ್ಲಿ, 2/3 ಆಫ್ ದಿ ಪ್ರೋಸೆಸ್ ಎ ಔಟ್ಪುಟ್ ಈಸ್ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ಪ್ರೋಸೆಸ್. ಸೊ ಇಲ್ಲಿ ಆ್ಯಂಡ್ ದ ಬ್ಯಾಲೆನ್ಸ್ ಆರ್ ಸೆಂಟ್ ಟು ದ ವೇರ್ ಹೌಸ್ ಫಾರ್ ಸೇಲ್. ಸೊ ಅಷ್ಟು ಬಂದಿದ್ದು ಹಿಂದಿನ ಪ್ರಾಬ್ಲಮ್ಗಳಲ್ಲಿ ಏನು ಮಾಡಿದ್ವಿ, ಏನು ಔಟ್ಪುಟ್ ಬಂದಿರುತ್ತೆ ಅಷ್ಟೂ ನಾವು ನೆಕ್ಸ್ಟ್ ಪ್ರೋಸೆಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಕೊಡ್ತಾಯಿದ್ರು. ಸೊ ಇದರಲ್ಲೇನಿದೆ, ಔಟ್ಪುಟ್ ಬಂದಿದ್ದರಲ್ಲಿ 2/3 ನೆಕ್ಸ್ಟ್ ಪ್ರೋಸೆಸ್ಗೆ, ದಟ್ ಈಸ್ ಪ್ರೋಸೆಸ್ ಬಿಗೆ ಟ್ರಾನ್ಸ್ಫರ್ ಮಾಡಬೇಕು. ಉಳಿದಿದ್ದು 1/3, 2/3 ಅಂದರೆ 3 ಭಾಗ ಇದ್ದಾಗ 2 ಭಾಗನ ಪ್ರೋಸೆಸ್ ಬಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇನ್ನೂ 1 ಭಾಗನ ವೇರ್ ಹೌಸ್ಗೆ ಸೇಲಿಗೆ ನಾವು ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಇದು ಹೇಗೆ ಮಾಡೋದು ನೋಡೋಣ. ಪ್ರೋಸೆಸ್ ಎ ಅಕೌಂಟ್ ಫಾರ್ಮ್ಯಾಟ್ ಎಲ್ಲ ಸೇಮೇ ಇರುತ್ತೆ. ಡೆಬಿಟಲ್ಲಿ ಪರ್ಟಿಕ್ಯುಲರ್ಸ್, ಕ್ವಾಂಟಿಟಿ, ರೇಟ್ ಆ್ಯಂಡ್ ಅಮೌಂಟ್. ಕ್ರೆಡಿಟಲ್ಲೂ ಸಹ ಸೇಮ್. ರಾ ಮೆಟೀರಿಯಲ್ ಇನ್ಪುಟ್ 1000 ಟನ್ಸ್, ರೇಟ್ 2000 ರುಪೀಸ್. ಸೊ ಅಲ್ಲಿಗೆ ನಮಗೆ 20 lakh rupees ಆಯಿತು. ಓಕೆ, ರಾ ಮೆಟೀರಿಯಲ್ದು ನಮಗೆ ಕಾಸ್ಟು 20 lakh rupees. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ವೇಜಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರು 7,25,000 rupees. ಸೊ ಅದನ್ನು ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿ ಹೇಳಿದ್ವಿ ವೆಯ್ಟ್ ಲಾಸ್ಟ್ ಅಂತ ಕೊಟ್ಟಿದ್ವಿ. ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಗುತ್ತೆ ಅದು. ಸೊ 5% ಆಫ್ ಇನ್ಪುಟ್ ಅಂತ. ಇನ್ಪುಟ್ ಯಾವಾಗಲೂ ಕ್ವಾಂಟಿಟಿ ನೋಡಬೇಕು. ಸೊ 1000 ಮೇಲೆ 5% ತೊಗೊಂಡಾಗ 50 ಆಗುತ್ತೆ. ಸೊ ಅದು ವಿಥೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಗಿರೋದ್ರಿಂದ ರೇಟು ಅದಕ್ಕೇನು ಇರಲ್ಲ, ಅಮೌಂಟು ಏನು ರಿಯಲೈಸ್ ಆಗಲ್ಲ. ಓಕೆ, ನೆಕ್ಸ್ಟ್ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ದೇ ಹ್ಯಾವ್ ಗಿವನ್ 50 ಟನ್ಸ್ ಅಂತ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. 50 ಟನ್ಸ್ ಅಂತ ಪರ್ಸೆಂಟೇಜ್ ಕೊಟ್ಟಿಲ್ಲ, 50 ಟನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಗೆ ಎಂಟ್ರಿ ಮಾಡಿ ಅದರ ರೇಟ್ ಕೊಟ್ಟಿದ್ರು ಬ್ರ್ಯಾಕೆಟಲ್ಲಿ 500 ಪರ್ ಟನ್ ಅಂತ. ಸೊ 50 × 500 ದಟ್ ಈಸ್ ಈಕ್ವಲ್ ಟು 25,000 rupees. ಸೊ ಇಷ್ಟಾಯಿತು. ಇದಾದಮೇಲೆ ನೆಕ್ಸ್ಟು ಸೊ ಈಗ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನಾವು. ಸೊ ಇದರಲ್ಲಿ ಅಬ್ನಾರ್ಮಲ್ ಲಾಸ್ ಏನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಯಾಕಂದರೆ ಔಟ್ಪುಟ್ ಏನು ಬರುತ್ತೆ ಅಷ್ಟು. ಯಾಕಂದರೆ ಔಟ್ಪುಟ್ ಅವ್ರು ಕೊಟ್ಟಿದ್ದರೆ ನಮಗೆ ಅಬ್ನಾರ್ಮಲ್ ಲಾಸ್ ಆಗಿದೆಯಾ ಗೇನ್ ಆಗಿದೆಯಾ ಸಿಗ್ತಾಯಿತ್ತು. ಇಲ್ಲಿ ಏನು ಕೊಟ್ಟಿಲ್ಲ ಅಂತಂದರೆ ಸೊ ಹೋಲ್ ಏನು ಉಳಿಯುತ್ತಲ್ಲ ಅದಷ್ಟು ಬಂದಿರುತ್ತಲ್ಲ, ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವಿತೌಟ್ ಸ್ಕ್ರ್ಯಾಪ್ ತೆಗೆದಾದ್ಮೇಲೆ ಏನಿರುತ್ತೆ ಅದಿಷ್ಟು ಔಟ್ಪುಟ್ ಆಗಿ ಬರುತ್ತೆ ಅಂತ. ಸೊ ಅಲ್ಲಿ ಔಟ್ಪುಟ್ಟು ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ದಟ್ ಈಸ್ ನಥಿಂಗ್ ಬಟ್ ನಾರ್ಮಲ್ ಪ್ರೊಡಕ್ಷನ್ ಈಸ್ ಈಕ್ವಲ್ ಟು ಔಟ್ಪುಟ್ ಆಗುತ್ತೆ. ಓಕೆ, ನಾರ್ಮಲ್ ಪ್ರೊಡಕ್ಷನ್ ಕಂಡಿಡ್ಕೊಳ್ಳೋಣ. ಸೊ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್, ದಟ್ ಈಸ್ ಟೋಟಲ್ ನಾರ್ಮಲ್ ಲಾಸ್. ಸೊ ಟೋಟಲ್ ನಾರ್ಮಲ್ ಲಾಸ್ ಅಂದಾಗ ಇಲ್ಲಿ ನಾರ್ಮಲ್ ಲಾಸ್ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎರಡೂ ಸೇರಿಕೊಂಡಿರುತ್ತೆ. ಸೊ ಹಿಂದಿನ ಸೆಷನ್ಗಳಲ್ಲೇ ಹೇಳಿದ್ದೀವಿ. 50 ಟನ್ಸ್ ನಮಗೆ ವಿತೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ, 50 ಟನ್ಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಗುತ್ತೆ. ಟೋಟಲ್ ನಮಗೆ ನಾರ್ಮಲ್ ಲಾಸ್ 100 ಟನ್ಸ್. ಕ್ವಾಂಟಿಟಿಯಲ್ಲಿ ಕಂಡುಹಿಡಿಬೇಕು ನಾರ್ಮಲ್ ಪ್ರೊಡಕ್ಷನ್ ಯಾವಾಗಲೂ. ಇನ್ಪುಟ್ ಈಸ್ 1000 ಟನ್ಸ್, ಟೋಟಲ್ ನಾರ್ಮಲ್ ಲಾಸು 100 ಟನ್ಸ್. ನಾರ್ಮಲ್ ಪ್ರೊಡಕ್ಷನ್ ಅಥವಾ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ನಮಗೆ 900. ಅಂದರೆ ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಅಷ್ಟೇ ತೊಗೊಳ್ಬೇಕು. ಅವ್ರು ಔಟ್ಪುಟ್ ಕೊಟ್ಟಿದ್ರೆ ನಾವು ಡಿಫ್ರೆನ್ಸ್ ಕಂಡುಹಿಡಿದು ಅಬ್ನಾರ್ಮಲ್ ಲಾಸ್ ಇದೆಯಾ ಗೇನ್ ಇದೆಯಾ ಕಂಡುಹಿಡಿಬೋದಿತ್ತು. ಸೊ ಇಲ್ಲಿಲ್ಲ ಅಂದಾಗ 900 ನಮಗೆ ಔಟ್ಪುಟ್ ಆಗಿ ಬರುತ್ತೆ ಅಂತ ಇಟ್ ಈಸ್ ಅಸ್ಯೂಮ್ಡ್. ಸೊ ಅಸ್ಯೂಮ್ ಮಾಡ್ಕೊಳ್ಬೇಕು 900 ಟನ್ಸೇ ನಮಗೆ ಔಟ್ಪುಟ್ ಅಂತ. ಸೊ ಈ 900 ಟನ್ಸು ಅದು ನೆಕ್ಸ್ಟ್ ಎಷ್ಟೆಷ್ಟು ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು, ಪ್ರೊಸೆಸ್ ಬಿಗೆ ಎಷ್ಟು, ನೆಕ್ಸ್ಟ್ ವೇರ್ ಹೌಸಿಗೆ ಎಷ್ಟು ಅನ್ನೋದು ನೆಕ್ಸ್ಟ್ ನೋಡೋಣ. ಫಸ್ಟ್ ಅದರಲ್ಲಿ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್, ಸೇಮ್ ಫಾರ್ಮುಲಾ. ಟೋಟಲ್ ಕಾಸ್ಟ್ ಅಂದರೆ ಏನೇನಿದೆ ನೋಡಿ. ಒಂದು ರಾ ಮೆಟೀರಿಯಲ್ ಇದೆ, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಇದೆ. ರಾ ಮೆಟೀರಿಯಲ್ಲು 20 lakhs ಪ್ಲಸ್ 7,25,000. ಸೊ ಎರಡು ಸೇರಿದರೆ 27,25,000 ಆಗುತ್ತೆ. 27,25,000 ಆ್ಯಂಡ್ ದೆನ್ ಸ್ಕ್ರ್ಯಾಪ್
ಸ್ಕ್ರ್ಯಾಪನ್ನು ನೋಡಿ, ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ ಏನಿತ್ತು 25,000 ರೂಪೀಸ್ ಇತ್ತು. ಸೊ ಅದನ್ನು ತೊಗೊಂಡಿದ್ದೀವಿ. ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 900 ಟನ್ಸ್ ಬಂದಿತ್ತು, ಡಿವೈಡೆಡ್ ಬೈ 900. ಸೊ ಟೋಟಲ್ ನಮಗೆ 27 ಲ್ಯಾಕ್ ಆಯಿತು ಮೈನಸ್ ಮಾಡಿದಾಗ. ಸೊ ನಾರ್ಮಲ್ ಕಾಸ್ಟ್ ಪರ್ ಯೂನಿಟು 3,000 ರೂಪೀಸ್ ಪರ್ ಟನ್ ಆಯಿತು. ಓಕೆ, ಸೊ ಇದು ಸಹ ಇಂಪಾರ್ಟೆಂಟ್, ಯಾಕಂದರೆ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ವ್ಯಾಲ್ಯೂನಲ್ಲಿ ಸಿಗುತ್ತೆ. ಓಕೆ, ಈಗ ಎಷ್ಟು ಪ್ರೋಸೆಸ್ ಬಿಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು, ಪ್ರೋಸೆಸ್ ನೆಕ್ಸ್ಟ್ ವೇರ್ ಹೌಸಿಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ನೋಟಲ್ಲಿ ಮಾಡಿದ್ದೀವಿ ನೋಡಿ. ಓಕೆ, ಸೊ ದಿಸ್ ಇಸ್ ನೋಟ್ 1. ಔಟ್ಪುಟ್ ನಾರ್ಮಲ್ ಪ್ರೊಡಕ್ಷನ್ 900 ಟನ್ಸ್. ಸೊ ಈ 900 ಟನ್ಸಲ್ಲಿ ಪ್ರೋಸೆಸ್ ಬಿಗೆ ಎಷ್ಟು 2/3. ಸೊ ಫಿನಿಶ್ಡ್ ಸ್ಟಾಕಿಗೆ 1/3. ಸೊ 900 ಟನ್ಸಲ್ಲಿ 2/3 ಆಫ್ 900 ಮಾಡ್ಕೊಳ್ಳಿ. ಸೊ ಇಟ್ ಈಸ್ 600 ಟನ್ಸ್. 600 ಟನ್ಸ್ ಆಗುತ್ತೆ. ಸೊ ಹಾಗೆ 1/3 ಆಫ್ 900 ಟನ್ಸ್ ಮಾಡಿದಾಗ 300 ಟನ್ಸ್ ಬಂತು. ಎರಡು ಸೇರಿಸಿದ್ರೆ ನಮಗೆ 900 ಆಗಬೇಕು. 600 + 300 = 900 ಟನ್ಸ್ ಆಯಿತು. ಸೊ ಇದು ಟನ್ಸಲ್ಲಿ ಆಯಿತು, ಅಂದರೆ ಯೂನಿಟ್ಸ್ ಕ್ವಾಂಟಿಟಿಯಲ್ಲಿ ಆಯಿತು. ಸೊ ನಮಗೆ ವ್ಯಾಲ್ಯೂ ಬೇಕು ಅಂದಾಗ 600 ಟನ್ಸ್ ಇಂಟು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡಿದಿದ್ವಿ ನೋಡಿ ಹಿಂದಿನ ಸ್ಲೈಡಲ್ಲಿ, ಇಲ್ಲಿ 3,000 ಪರ್ ಟನ್ ಅಂತ. ಸೊ ನಮಗೆ ವ್ಯಾಲ್ಯೂ ಅಲ್ಲಿ ಬೇಕಂದರೆ 600 ಟನ್ಸ್ ಇಂಟು 3,000 ಮಾಡಿದ್ರೆ 18 ಲ್ಯಾಕ್ ಆಯಿತು. ಅದೇ ಥರ 300 ಟನ್ಸ್ ಇಂಟು 3,000 ಫಿನಿಶ್ಡ್ ಸ್ಟಾಕಿಗೆ 9 ಲ್ಯಾಕ್ ಆಯಿತು. ಸೊ ಈ ಅಮೌಂಟನ್ನು ನಾವಿಲ್ಲಿ ಪ್ರೊಸೆಸ್ ಅಕೌಂಟಲ್ಲಿ ಬರಿತೀವಿ. ಓಕೆ, ಸಿ ಇಲ್ಲಿ ಪ್ರೊಸೆಸ್ ಬಿಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ 600 ಮತ್ತು ವೇರ್ ಹೌಸ್ಗೆ 300. ಸೊ ಇದು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 3,000. ಸೊ ರೇಟು 3,000 ಆಗಿರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದರೆ ನಮಗೆ 18 ಲ್ಯಾಕ್ ಬರುತ್ತೆ, 9 ಲ್ಯಾಕ್. ಸೊ ಇಲ್ಲಿ ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ಈ ಥರ ತೋರಿಸಿದ್ವಿ. 600 ಇಂಟು 3,000, 300 ಇಂಟು 3,000. ಓಕೆ, ಸೊ ನೀವು ಇದನ್ನು ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿದಾಗ ನಿಮಗೆ ಟ್ಯಾಲಿ ಆಗುತ್ತೆ 27,25,000. ಸೊ ನಿಮ್ಮ ಪ್ರಾಬ್ಲಮ್ಮು ಕರೆಕ್ಟಾಗಿದೆ ಅನ್ನಲಿಕ್ಕೆ ಇದು ನಿಮಗೆ ಈ ಅಮೌಂಟ್ ಕಾಲಮ್ಮು ಟ್ಯಾಲಿ ಆಗಿರುತ್ತೆ ಯಾವುದೇ ಪ್ರೋಸೆಸ್ ಅಕೌಂಟ್ ಮಾಡಿದಾಗ. ಓಕೆ, ಸೊ ಇದಿಷ್ಟು ಸಿಂಪಲ್ ಪ್ರಾಬ್ಲಮ್ಸ್ ಆಯಿತು. ನೆಕ್ಸ್ಟ್ ಸೆಷನ್ನಿಂದ ನಾವು 15 ಮಾರ್ಕ್ ಪ್ರಾಬ್ಲಮ್ನ ಮಾಡೋಣಂತೆ. ಓಕೆ, ಥ್ಯಾಂಕ್ ಯು.